ಜೀವಿಸುವುದು ಉತ್ತಮವು. ತಂದೆ ಸಂಪಾದನೆ ಮಾಡಿದ ದ್ರವ್ಯದಿಂದ ಜೀವಿಸುವುದು ಮಧ್ಯಮವು. ಅಣ್ಣ ತಮ್ಮಂದಿರು ಪಟ್ಟಿರುವ ದ್ರವ್ಯದಿಂದ ಜೀವಿಸುವುದು ಅಧಮವು. ನಾವುಗಳಾದ ಅಣ್ಣ ತಮ್ಮಂದಿರಾದ ಕಾರಣ ದೂತ ಮುಖದಿಂದ ನಿಮಗೆ ಸೋತಿರು. ಅದು ನಿಮ್ಮದಾಯಿತು ಹೊರತು ನಮ್ಮದಲ್ಲ. ಈಗ ನೀವು ಕೊಟ್ಟರೂ ನಾವು ತೆಗೆದುಕೊಂಡರು ಅದು ಅಧಮ ದ್ರವ್ಯವು ಆಗುವುದಿಲ್ಲ. ಎಲ್ಲ ದುರ್ಯೋಧನ, ಭೂತಾಳದಲ್ಲಿ ಶರೀರವು ಶಾಶ್ವತವಲ್ಲ. ಬದುಕಿದಷ್ಟು ಕಾಲ ಮೃತ ದೇವತಿ ಬೆನ್ನತ್ತಿ ಸನಿಪದಲ್ಲಿರುವೆಳೆಂದು ಚೆಂದಾಗಿ ತಿಳಿ. ಆದ ಕಾರಣ ನಿರ್ಮಲ ಧರ್ಮವು ಶ್ರದ್ಧ ವರ್ಗಗಳನ್ನು ತರಗಡದೆ ದುರ್ಗತಿಗೆ ಕೆಡುವು. ಎಲ್ಲ ಕೌರವೇಂದ್ರ, ಇಂಥ ದುರ್ಗುಣಗಳು ಮಾಡಿದು ಪರಮಾತ್ಮನಾಗಿದ್ದರೆ ಪರವಿಕರು ಮೆಚ್ಚಲಾರೆರು. ನಿರ್ಮಲ ಕೀರ್ತಿ ಬರುವುದು ನೋಡು ನೋಡು ಕೌರವ, ತಿಳಿಯೋ ಧರ್ಮದ ವಿಚಾರವ. ಆಹೋ ನಿರ್ಮಲ ಚಿತ್ತನಾದ ಧರ್ಮರಾಯನೇ, ಎಲ್ಲ ಕಲಿಕರಣನೇ, ನಿಮ್ಮ ತಮ್ಮಂದಿರಾದ ಭೀಮಾರ್ಜುನರ ಸಮ್ಮತದಿಂದ ಸುಮ್ಮನೆ ಕುಚೇಷ್ಟೆ ಮಾಡುತ್ತಿರುವರು. ನಿಮ್ಮ ಸಕಲ ಸಾಮ್ರಾಜ್ಯವು ಸತಿ ಸೋದರಿ ನಮಗೆ ವಶವಾಯಿತು. ಸುಮ್ಮನೆ ಸುನಕನದಂತೆ ಬಾಯಿ ಮುಚ್ಚಿಕೊಂಡು ಇರದೆ ಇಚ್ಛೆ ತಪ್ಪಿ ಕತ್ತೆಯಂತೆ ಒದರುತ್ತಿರುವರು. ಪದವಿಗಳಾವೆ ಪನುಪಾಠರೆಂದು ಹೇಳಿದುಕೊಳ್ಳಕ್ಕೆ ನಾಚಿಕಿಲ್ಲವೇ? ಧರ್ಮಜ, ನಿಮ್ಮ ತಮ್ಮಂದಿಗೆ ಚೆನ್ನಾಗಿ ಬುದ್ಧಿ ಹೇಳು. ಧರ್ಮನಂದನ ನೋಡಲಾರ ನಿನ್ನ ಬಂಧನ. ಆಹೋ ದೂರ ನಡೆದ ಪೂರ್ಣನಾದ ಕರ್ಣ. ಆಹೋ ಧರ್ಮನಂದನ, ದುರಾಚಾರ ದೂರಾಚಾರ ದುರ್ವಿಚಾರ ಧೀರನಾದ ಕೌರವನಲ್ಲಿ ಸೇರಿ ಶ್ರೇಷ್ಠ ಗುಣಗಳನ್ನು ಪಟ್ಟು ಹಿಡಿದು ಕೆಟ್ಟ ನುಡಿಗಳನ್ನು ನುಡಿದು ಕೆಟ್ಟು ಹೋಗೋದಕ್ಕೆ ನಿನಗೆ ಇಷ್ಟವಾಯಿತೆ? ಎಲ್ಲ ಕರ್ಣ, ಸಹಜವಾಗಿ ಇಷ್ಟವಾಯಿತು ಧರ್ಮನಂದನ. ಆದರೆ ಇದಕ್ಕೊಂದು ನೀತಿ ಉಂಟು, ಹೇಳುವೆನು, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳ ಧರ್ಮ. ಮೂಢ ಮೂರ್ಖ ಕಾರ್ವಕುರು ರಾಶಿ ಅನ್ನುವ ಸರಿಯಾಗಿ ಮೂಢನಾದ ದುರ್ಯೋಧನು, ಮೂರ್ಖನಾದ ನೀನು, ದುಸಿನ ವಶನಾದ ದುಶ್ವಾಸನು, ನೀವು ಮೂವರು ಒಂದಾಗಿ ಪರರನ್ನು ನಿಂದಿಸಿದ್ದು ಸಾಕು. ಎಲ್ಲ ಕಾರಣ ಇದು ನಿನಗೆ ಚಂದವಾಗಿರುವುದಿಲ್ಲ. ಖಂಡಿಯ ಭ್ರಷ್ಟ, ತೂ ಪರಮ ಪಾಪಿಷ್ಟ. ಸಹೋದರನೇ, ಈ ನಾರಿ ಮಣಿಯಳಂ ಕಂಡು ಬೆಡಗಿನ ನುಡಿಗಳನ್ನು ಕೇಳಿ ಮಗ್ನನಾಗಬೇಡ. ಜಾಗ್ರತೆಯಿಂದ ದ್ರೌಪದಿಯ ಮುಡಿ ಬಿಡಿದು ಸಭೆಯೊಳಗೆ ತಡ ಮಾಡದೆ ತಂದು ನಿಲ್ಲಿಸುವ ನಿಜ. ಈ ಮಾತು ಸಹಜ. ನಿಜ ಕಾಕ ಬುದ್ಧಿಯವಳೆ ಏನೋ ಮತ್ತೆ ಏನನೆ ಕರ್ರವಾದ ನಿನ್ನ ಮಾನವನ್ ಸೂರ್ಯ ಮಾಡಿ ಬಿಡುವನ. ಕಾಂತನಾದ ನಮ್ಮಣ್ಣನ ಬಳಿಗೆ ನಿನ್ನನ್ನು ನುಗ್ಗಿಕೊಂಡು ಹೋಗೋದೇ ಭೂಲೋಕದ ಪಾಂಡವರ ಐವರು ನಿನ್ನ ಗಂಡರು ಎಂಬುದು ಮರೆತು ಕುರುಪತಿಯೇ ನಿನಗೆ ಗಂಡನೆಂದರೆ ಸರಿ. ನಾಗಿ ನಮ್ಮ ದುರ್ಮಾರ್ಗನೆ, ಅತ್ತಿಗೆಂಬ ಅಂತಃಕರಣವಿಲ್ಲದೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆಯಾ? ಸಹಜವಾಗಿ ಮಾತನಾಡುತ್ತೇನೆ. ಪಾಪಾತ್ಮನೆ, ಮೂರು ಲೋಕದ ಗಂಡನಾದ ಪಾರ್ಥನನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ನಿನ್ನನ್ನು ಜೀವದಿಂದ ಬಿಡಲಾರನು. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಭ್ರಷ್ಟ, ಪರಮ ಪಾಪಿಷ್ಟ. ನಿನ್ನ ಒಟ್ಟಿಗೆ ಪಟ್ಟು ಬಿಸಿ ನನಗೆ ಜೂಜಿನಲ್ಲಿ ಸೋತು ಬಿಟ್ಟರವರ ಎಲ್ಲ ಈ ಪಟ್ಟು ನಡುವಿನ ಪಾಲ್ಯ ಇನ್ನ ಮೇಲೆ ಒಡೆಯ ನನ್ನ ಅಮ್ಮಣ್ಣನ ಒಡೆಯನಂದಿದ್ದೆ. ಆತನ ಜೊತೆಗೂಡಿ ಕಡಿಸುವಂಪಡ ಬಿಡದಿ ಅಂತ ಕಾರ್ಯಕ್ಕಾಗರ ಮನಸ್ಸುಗಳು ಚಾಂಚಲನ ಬಿಡು ಕಾಮಾಕ್ಷಿ ಅಂತರದಲ್ಲಿ ಆರೋ ಪಕ್ಷ ಎಡಂಬಾದ ರಕ್ಕಸರನ್ನು ಒಕ್ಕಲಿಕ್ಕಿದ ಭೀಮನನ್ನು ಸಾಮಾನ್ಯನೆಂದು ತಿಳಿದಿರುವೆಯಾ? ಆ ಭೀಮನು ಅಂತ ಬಲಟ್ಟಿನಾಗಿದ್ದರೆ